ನಮಸ್ಕಾರಗಳು ಸ್ನೇಹಿತರೆ. ಇಂದು ನಮ್ಮ ದಿ ಮೀಡಿಯಾ ಚಾನಲ್ನಲ್ಲಿ ಮತ್ತೊಂದು ಹೃದಯಸ್ಪರ್ಶಿ ಪ್ರೊಫೈಲನ್ನು ನಿಮಗೆ ಪರಿಚಯಿಸುತ್ತಿದ್ದೇವೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದರೆ ಇವರ ಹೆಸರು ಮಂಜುಳಾ ಅಂತ. ವಯಸ್ಸು 38 ವರ್ಷ. ಬೆಂಗಳೂರಿನ ಮೂಲದವರು ಎಂದು ಕೂಡ ತಿಳಿಸಲಾಗ್ತಿದೆ. ಸರಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಜೀವನದಲ್ಲಿ ಶಿಕ್ಷಣವನ್ನು ದೇವರಂತೆ ಭಾವಿಸಿ ತನ್ನ ಜೀವನವನ್ನು ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಮೀಸಲಿಟ್ಟಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಆದರೆ ಅವರ ವೈವಾಹಿಕ ಬದುಕು ಸುಲಭವಾಗಿ ಇರಲಿಲ್ಲ. ಮದುವೆಯಾದ ನಂತರ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಪತಿಯ ಜೊತೆಗೆ ಮನಸ್ಸಿನ ಹೊಂದಾಣಿಕೆ ಇರಲಿಲ್ಲ. ವರ್ಷಗಳ ಕಾಲ ಸಹಿಸಿಕೊಂಡರು. ಕೊನೆಗೆ ವಿಚ್ಛೇದನ ಅನಿವಾರ್ಯವಾಯಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇಂದಿಗೆ ಅವರು ಒಂಟಿಯಾಗಿ ತಮ್ಮ 10 ವರ್ಷದ ಮಗನೊಂದಿಗೆ ಬದುಕುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಹುಡುಗ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಿರುತ್ತೇನೆ, ಬೇಗ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಹಾಗೆ ಅವಳ ಹೃದಯ ತುಂಬ ಮೃದುವಾಗಿದೆ. ದಿನನಿತ್ಯ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುತ್ತಾ ತನ್ನ ಮಗನ ಭವಿಷ್ಯವನ್ನು ಕಟ್ಟುತ್ತಾ ಇದ್ದರು. ರಾತ್ರಿ ಬಂದಾಗ ಒಂಟಿತನವು ಅವಳನ್ನು ಕಾಡುತ್ತದೆ. ಒಬ್ಬರ ಜೊತೆ ಮನಸ್ಸನ್ನು ಹಂಚಿಕೊಳ್ಳಬೇಕೆಂಬ ಬಯಕೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಂಜುಳರವರು ಈಗ ಮತ್ತೊಮ್ಮೆ ಬಾಳನ್ನು ಕಟ್ಟಿಕೊಳ್ಳಲು ಬಯಸುತ್ತಿದ್ದಾರೆ. ಅವರು ಹುಡುಕುತ್ತಿರುವವರು ಪ್ರೀತಿಯಿಂದ, ಗೌರವದಿಂದ ಅರ್ಥೈಸುವ ಮನಸ್ಸುಳ್ಳ ಪುರುಷ ಬೇಕು ಎಂದು ಕೂಡ ಅವರು ಬಯಸುತ್ತಿದ್ದಾರೆ. ಬಾಳಿನ ಏರುಪೇರುಗಳನ್ನು ಎದುರಿಸಿದವರು, ಹಾಗೆ ಹೆಣ್ಣಿನ ನೋವನ್ನು ಅರ್ಥೈಸಬಲ್ಲವರು ಬೇಕು ಎಂದು ಕೂಡ ಅವರು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಅವಳ ಮಾತನ್ನು ನಾವು ನೋಡೋದಾದರೆ, ನನಗೆ ಶ್ರೀಮಂತಿಕೆ ಬೇಕಾಗಿಲ್ಲ, ನಿಜವಾದ ಪ್ರೀತಿ, ಕಾಳಜಿ, ಗೌರವವನ್ನು ನೀಡುವ ಸಂಗಾತಿ ಸಾಕು ಎಂದು ಅವರು ಕೇಳಿಕೊಳ್ಳುತ್ತಿದ್ದಾರೆ. ಬದುಕು ಮತ್ತೊಮ್ಮೆ ಹರಳುವಂತೆ ಮಾಡಲು ಒಬ್ಬರ ಕೈ ಹಿಡಿಯಬೇಕು ಅಂತ ಹೇಳುತ್ತಿದ್ದಾರೆ. ಜೀವನದಲ್ಲಿ ಒಮ್ಮೆ ತಪ್ಪು ನಡೆದರೂ ಅದು ಅಂತ್ಯ ಅಲ್ಲ, ಮತ್ತೊಮ್ಮೆ ಹೊಸ ಬದುಕನ್ನು ಪ್ರಾರಂಭಿಸಲು ಧೈರ್ಯ ಬೇಕು. ಮಂಜುಳಾ ಅದೇ ಧೈರ್ಯವನ್ನು ತೋರಿಸುತ್ತಿದ್ದಾರೆ. ಪ್ರಿಯರೇ, ಈ ಕತೆ ಕೇಳಿದ ಮೇಲೆ ನಿಮ್ಮ ಹೃದಯವು ತಟ್ಟಿದರೆ ಈ ಪ್ರೊಫೈಲನ್ನು ತಕ್ಕ ವ್ಯಕ್ತಿಗೆ ತಲುಪಿಸಿ. ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಮಂಜುಳರವರು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.